ಈಗ ಕೊಲೆ ಆರೋಪಿ ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆಗುತ್ತಾ? ರೌಡಿ ಶೀಟ್ ಓಪನ್ ಆಗುತ್ತಾ ದರ್ಶನ್ ವಿರುದ್ಧ? ದರ್ಶನ್ ಚಾಳಿ ಬಿದ್ದಂತಹ ಆರೋಪಿ, ಈತನ ವಿರುದ್ಧ ರೌಡಿ ಶೀಟ್ ಓಪನ್ ಆಗುವಂತಹ ಸಾಧ್ಯತೆ ಇದೆ. ರೌಡಿ ಶೀಟ್ ಓಪನ್ ಆಗುವ ಬಗ್ಗೆ ಪೊಲೀಸರು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಹಲವು ಕೇಸ್ಗಳಲ್ಲಿ ನಟ ದರ್ಶನ್ ಭಾಗಿಯಾಗಿರೋದು ಗೊತ್ತಾಗ್ತಾ ಇದೆ. ತನಿಖೆ ನಂತರ ಪೊಲೀಸರು ಏನ್ ಶಿಫಾರಸು ಮಾಡ್ತಾರೆ ನೋಡೋಣ. ಪೊಲೀಸರ ಶಿಫಾರಸಿನ ಮೇಲೆ ಮುಂದಿನ ಕ್ರಮ ಆಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅದೇನ ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ, ಅನೇಕ ಇಂಥ ಘಟನೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಇವತ್ತೆಲ್ಲ ಪತ್ರಿಕೆನಲ್ಲೆಲ್ಲ ಬಂದಿದೆ. ಅದನ್ನ ಅವರು ತನಿಖೆ ಮಾಡ್ತಾರೆ. ಇಸ್ ಈ ಅನ್ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾರೆ. ಏನು ಅವರು ಏನು ರೆಕಮೆಂಡ್ ಮಾಡ್ತಾರೆ, ತನಿಖೆ ಆದ್ಮೇಲೆ ಏನು ವರದಿನಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ, ಅವರಿಗೆ ಫ್ರೀ ಹ್ಯಾಂಡ್ ಇದೆ. ಸೆಕ್ಷನ್ ಹಾಕೋದಕ್ಕೆ ಅವರೇ ಸಮರ್ಥರು ಮತ್ತು ಅವರಿಗೆ ಅವಕಾಶಗಳಿದಾವೆ. ನಮ್ಮನ್ನು ಕೇಳ್ಕೊಂಡು ಏನು ಸೆಕ್ಷನ್ ಹಾಕೋದಿಲ್ಲ ಅವರು. ಪರಮೇಶ್ವರ್ ಹೇಳ್ತಾ ಇದ್ದಾರೆ ಫ್ರೀ ಹ್ಯಾಂಡ್ ಇದೆ ಪೊಲೀಸ್ನವರಿಗೆ, ಅವರೇ ನಿರ್ಧಾರ ಮಾಡ್ತಾರೆ ಅಂತ. ಅಷ್ಟು ಫ್ರೀ ಹ್ಯಾಂಡ್ ಇದ್ದಿದ್ರೆ ಇಷ್ಟೊತ್ತಿಗೆ ದರ್ಶನ್ ವಿರುದ್ಧ ರೌಡಿ ಶೀಟ್ ಆಗಬೇಕಾಗಿತ್ತು. ಒಬ್ಬ ಸಾಮಾನ್ಯ ವ್ಯಕ್ತಿ ಈತ ಮಾಡಿರುವಷ್ಟು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ರೌಡಿ ಶೀಟ್ ಓಪನ್ ಆಗ್ತಾ ಇತ್ತು ಆತನ ವಿರುದ್ಧ. ಮೊಬೈಲ್ ಕದ್ದವನ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ, ಚೈನ್ ಸ್ನ್ಯಾಚ್ ಮಾಡಿದವನ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ, ಫೋನ್ ಮಾಡಿ ಬೆದರಿಕೆ ಹಾಕಿದವನಿಗೆ ರೌಡಿ ಶೀಟ್ ಓಪನ್ ಮಾಡಿದಂತಹ ಉದಾಹರಣೆಗಳಿದ್ದಾವೆ. ಕೆಲವು ಕೇಸ್ನಲ್ಲಿ ಪಿಟ್ಟಿ ಕೇಸ್ ಹಾಕಿದವ್ರ ಮೇಲೂ ಕೂಡ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಈತನ ವಿರುದ್ಧ ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇತ್ತು. ಅದಾದ ನಂತರ ಸಹ ನಟನ ಮೇಲೆ ಹಲ್ಲೆ ಮಾಡಿದ ಕೇಸ್ ಇತ್ತು. ಮೈಸೂರಿನಲ್ಲಿ ಒಬ್ಬ ವೇಟರ್ ಮೇಲೆ ಹಲ್ಲೆ ಮಾಡಿದಂತಹ ಕೇಸ್ ಆಯಿತು. ಇಷ್ಟೇ ಕೇಸ್ ಬೇರೊಬ್ಬ ವ್ಯಕ್ತಿ ಮಾಡಿದರೆ ಆತನ ಮೇಲೆ ರೌಡಿ ಶೀಟ್ 100ಕ್ಕೆ 100% ಓಪನ್ ಆಗ್ತಾ ಇತ್ತು. ಈತನ ಮೇಲೆ ಯಾಕಾಗಲಿಲ್ಲ ಅಂದರೆ ಈತ ದೊಡ್ಡ ನಟ, ಶ್ರೀಮಂತ, ದುಡ್ಡಿದೆ, ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ, ರಾಜಕಾರಣಿಗಳ ಸಂಪರ್ಕ ಇದೆ. ಆ ಕಾರಣಕ್ಕಾಗಿ ರೌಡಿ ಶೀಟ್ ಓಪನ್ ಆಗಿರಲಿಲ್ಲ. ರೌಡಿ ಶೀಟ್ ಓಪನ್ ಆದರೆ ಏನಾಗುತ್ತೆ? ಪ್ರತಿ 2 ತಿಂಗಳು 3 ತಿಂಗಳಿಗೆ ಪೊಲೀಸರು ಈತನ ಮನೆ ಮೇಲೆ ದಾಳಿ ಮಾಡ್ತಾರೆ, ವೆಪನ್ಸ್ ಇದೆಯಾ ಅಂತ ಹುಡುಕ್ತಾರೆ, ಪೊಲೀಸ್ ಗ್ರೌಂಡಿಗೆ ಕರ್ಕೊಂಡು ಬಂದು ಕೈ ಕಟ್ಟು ನಿಲ್ಲಿಸ್ತಾರೆ, ಎಚ್ಚರಿಕೆ ಕೊಟ್ಟು ಕಳಿಸ್ತಾರೆ. ಈಸ್ ಫಿಟ್ ಟು ಬಿ ಎ ರೌಡಿ ಶೀಟರ್. ಆ ಕೆಲಸವನ್ನ ಪೊಲೀಸರು ಈ ಮೊದಲೇ ಮಾಡಿದ್ದಿದ್ರೆ ಈ ಕೇಸ್ ಆಗ್ತಾನೆ ಇರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.